ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ವಿಡಿಯೋದಲ್ಲಿ ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ ಏನು ಅಂದರೆ, ನಾನು ಕನ್ನಡ ಮೂವಿನ ಎಲ್ಲಿ ಡೌನ್ಲೋಡ್ ಮಾಡಿಕೊಳ್ಳಿ, ಅದಕ್ಕೆ ವೆಬ್ಸೈಟ್ ಯಾವುದು, ಎಲ್ಲಿ ಸಿಗುತ್ತೆ ನಮಗೆ ಲೇಟೆಸ್ಟ್ ಕನ್ನಡ ಮೂವಿಗಳೆಲ್ಲ, ಇದ್ರ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ನಾನು ನಿಮಗೆ ಇದ್ರ ಬಗ್ಗೆ ಉತ್ತರವನ್ನು ಕೊಡ್ತೀನಿ, ಆನ್ಸರ್ನೂ ಮಾಡ್ತೀನಿ. ನೀವೇನಾದ್ರೂ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ರೆಡ್ ಬಟನ್ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೀವು ತುಂಬ ಜನ ಕಾಮೆಂಟಲ್ಲಿ ಕೇಳ್ತಾ ಇದ್ರಿ, ನಮಗೆ ಮೂವಿ ಎಲ್ಲ ಕನ್ನಡ ಮೂವಿ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ಭಾಷೆಯ ಮೂವಿಗಳು ನಮಗೆ ಯಾವ ವೆಬ್ಸೈಟಲ್ಲಿ ನೋಡೋಕ್ಕೆ ಸಿಗುತ್ತೆ ಮತ್ತು ಯಾವ ರೀತಿ ಡೌನ್ಲೋಡ್ ಮಾಡೋದು, ಎಲ್ಲಿ ಡೌನ್ಲೋಡ್ ಮಾಡೋದು ಅಂತ ನೀವು ಕೇಳ್ತಾ ಇದ್ರಿ. ಅದಕ್ಕೆ ನಾನು ನಿಮಗೆ ಉತ್ತರವನ್ನು ಕೊಡ್ತೀನಿ ಕೇಳಿ. ಅಫಿಷಿಯಲ್ ಆಗಿ ಏನಾದರೂ ಒಬ್ಬ ಪ್ರೊಡ್ಯೂಸರ್ ಅಥವಾ ಆ ಒಂದು ಮೂವಿಯನ್ನು ಮಾಡಿದವರು ಯೂಟ್ಯೂಬಲ್ಲಿ ಹಾಕಿದ್ದಾರೆ ಅಂತ ಅಂದರೆ ಅದನ್ನು ನೀವು ಅಲ್ಲಿಂದ ನೋಡ್ಬೋದು ಅಥವಾ ಅಲ್ಲಿಂದ ಡೌನ್ಲೋಡ್ ಕೂಡ ಮಾಡ್ಕೊಬೋದು ನೀವು ಯೂಟ್ಯೂಬಿಂದ. ಆದರೆ ಆ ಒಂದು ಬೇರೆ ವೆಬ್ಸೈಟ್ಗಳಿರುತ್ತೆ, ಟೊರೆಂಟ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ಅನ್ಅಫಿಷಿಯಲ್ ವೆಬ್ಸೈಟ್ ಆಗಿದ್ದರೆ ಅದರಲ್ಲಿ ಆ ಪ್ರೊಡ್ಯೂಸರ್ ಅಥವಾ ಆ ಮೂವಿಯನ್ನು ಮಾಡಿದವರು ಯಾವುದೇ ಕಾರಣಕ್ಕೂ ಒಂದು ಮೂವಿಯನ್ನು ಅಲ್ಲಿ ಹಾಕಿರಲ್ಲ, ಅದು ಪೈರೇಟೆಡ್ ಮೂವಿ ಆಗಿರುತ್ತೆ. ಇಲ್ಲೇ ಒಂದು ಟೊರೆಂಟಲ್ಲಿ ಡೌನ್ಲೋಡ್ ಮಾಡಿದ್ರೆ ಅಥವಾ ಬೇರೆ ಯಾವುದೇ ವೆಬ್ಸೈಟಲ್ಲಿ ಮೂವಿ ಡೌನ್ಲೋಡ್ ಮಾಡಿದ್ರೆ ಅದು ಪೈರೇಟೆಡ್ ಆಗಿರುತ್ತೆ. ಪೈರೇಟೆಡ್ ಅಂದರೆ ಅದು ಇಲ್ಲೀಗಲ್ ಆಗಿರುತ್ತೆ. ಅದನ್ನು ಡೌನ್ಲೋಡ್ ಮಾಡೋದು ಕೂಡ ಒಂದು ಇಲ್ಲೀಗಲ್. ಹೌದು, ನೀವೇನಾದರೂ ಅದನ್ನು ಡೌನ್ಲೋಡ್ ಮಾಡ್ತೀರಾ ಅಂದರೆ ಟೊರೆಂಟಲ್ಲಿ ಅಥವಾ ಯಾವುದೇ ಒಂದು ವೆಬ್ಸೈಟಲ್ಲಿ ಡೌನ್ಲೋಡ್ ಮಾಡ್ತೀರಾ ಅಂದರೆ ಅದು ಇಲ್ಲೀಗಲ್ ಆಗುತ್ತೆ. ಅದಕ್ಕೆ ಅಂಥ ಒಂದು ಸ್ಟ್ರಾಂಗ್ ರೂಲ್ ಏನೂ ಇಲ್ಲ ನಮ್ಮ ಇಂಡಿಯಾದಲ್ಲಿ. ಆದರೂ ಅದನ್ನು ಡೌನ್ಲೋಡ್ ಮಾಡಿದ್ರೆ ಅಥವಾ ಅಪ್ಲೋಡ್ ಮಾಡಿದ್ರೆ ಅಥವಾ ನೀವು ಅದರಲ್ಲಿ ನೋಡ್ತಿದ್ದೀರಾ ಅಂದರೆ ಅದು ಇಲ್ಲೀಗಲ್. ಅದನ್ನು ನಮ್ಮ ಇಂಡಿಯಾದಲ್ಲಿ ಅಂಥ ದೊಡ್ಡ ಆ್ಯಕ್ಷನ್ ಏನು ತೊಗೋತಿಲ್ಲ ಅವರು. ಆದರೂ ಈ ಒಂದು ಪೈರಸಿಯಿಂದ ಆ ಒಂದು ಮೂವಿ ಪ್ರೊಡ್ಯೂಸರ್ಗಳಿಗೆ ಅಥವಾ ಆ ಮೂವಿಯನ್ನು ಮಾಡಿದವ್ರಿಗೆ ಎಷ್ಟು ಲಾಸ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಅರ್ಧಕ್ಕಿಂತ ಹೆಚ್ಚು ಮೂವಿಯನ್ನು ಈ ಪೈರಸಿ ಇದರಿಂದನೇ ಜನಗಳು ನೋಡ್ತಾರೆ, ಪೈರಸಿಯಿಂದ ಡೌನ್ಲೋಡ್ ಮಾಡ್ಕೊಂಡೇ ನೋಡ್ತಾರೆ. ಅದರಲ್ಲಿ ಅವ್ರಿಗೆ ಎಷ್ಟು ಲಾಸ್ ಆಗಿರುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅದರಿಂದ ಈ ಒಂದು ಡೌನ್ಲೋಡ್ ಮಾಡೋದನ್ನು ನಿಲ್ಲಿಸಿ ಥಿಯೇಟ್ರಿಗೆ ಹೋಗ್ಬಿಟ್ಟು ಮೂವಿ ನೋಡಿ. ನೀವು ನಾನು ಏನೂ ಹೇಳ್ತೀರಾ, ಲಿಂಕನ್ನು ಹೇಳ್ತಿಲ್ಲ, ಏನೂ ಹೇಳ್ತೀರಾ, ನಾನು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಹೇಳ್ತೀರಾ ಅಂತ ಬೇಜಾರಾಗಬೇಡಿ. ಅದನ್ನು ನಾನು ಹೇಳಿದರೂ ಕೂಡ ನಾನು ಇಲ್ಲಿಗಲ್ ಕೆಲಸ ಮಾಡ್ದಂಗೆ ಆಗುತ್ತೆ, ಅಫಿಷಿಯಲ್ ಇಲ್ಲಿಗಲ್ ಕೆಲಸ ಮಾಡ್ದಂಗೆ ಆಗುತ್ತೆ. ಅದರಿಂದ ಯಾವುದೇ ಕಾರಣಕ್ಕೂ ನಾನು ನಿಮಗೆ ಅದು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ಹೇಳೋದು ತಪ್ಪಾಗುತ್ತೆ. ನೀವು ಯೂಟ್ಯೂಬಲ್ಲಿ ಏನಾದ್ರು ಅಫಿಷಿಯಲಾಗಿ ಅವರು ಅಪ್ಲೋಡ್ ಮಾಡಿದ್ದಾರೆ ಅಂತ ಅಂದರೆ ಅಥವಾ ಯೂಟ್ಯೂಬ್ ಆಗಿರ್ಬೋದು ಬೇರೆ ಯಾವುದೇ ವೆಬ್ಸೈಟಲ್ಲಿ ಅಂದರೆ ಯೂಟ್ಯೂಬ್ ಅಥವಾ ಡೈಲಿ ಮೋಷನ್ ಅಂತ ವೆಬ್ಸೈಟ್ಗಳಲ್ಲಿ ನೀವು ಅವ್ರೇನಾದರೂ ಅಫಿಷಿಯಲಾಗಿ ಅಪ್ಲೋಡ್ ಮಾಡಿದರೆ ಅದನ್ನು ನೀವು ಅಲ್ಲಿಂದ ವಾಚ್ ಮಾಡಬೇಕಾಗುತ್ತೆ ಅಥವಾ ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ನಾನು ಮತ್ತೆ ಹೇಳೋ ರೀತಿ ನಾನು ನಿಮಗೆ ಈ ಒಂದು ಲಿಂಕನ್ನು ಕೊಡೋದಕ್ಕಾಗಲ್ಲ, ನಾನು ಅದನ್ನು ಇಲ್ಲಿಗಲ್ ಮಾಡ್ದಂಗೆ ಆಗುತ್ತೆ. ದಯವಿಟ್ಟು ಕ್ಷಮಿಸಿ. ನಿಮಗೆ ಇವತ್ತು ಗೊತ್ತಾಗಿದೆ ಅನ್ಕೋತೀನಿ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಕನ್ನಡ ಮೂವಿಯನ್ನಾಗಿರ್ಬೋದು ಅಥವಾ ಯಾವುದೇ ಒಂದು ಮೂವಿಯನ್ನು ಆನ್ಲೈನ್ ಮುಖಾಂತರ ಡೌನ್ಲೋಡ್ ಮಾಡಿ ನೋಡಿದ್ರೆ ಅದು ಇಲ್ಲಿಗಲ್ ಆಗುತ್ತೆ. ಏನಾದರೂ ಅವರು ಅಫಿಷಿಯಲ್ ಆಗಿ ಒಂದು ಫ್ರೀಯಾಗಿ ಒಂದು ಮೂವಿಯನ್ನು ಕೊಟ್ಟಿಲ್ಲ ಅಂದರೆ ಅದು ಇಲ್ಲಿಗಲ್ ಅಂತ ಪರಿಗಣಿಸಲಾಗುತ್ತೆ. ನಿಮಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕೆಳಗಡೆ ಲೈಕ್ ಬಟನ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ರುಗಡೆ ಕಾಮೆಂಟಲ್ಲಿ ತಿಳಿಸಿ, ನಾವು ನಿಮಗೆ ರಿಪ್ಲೈಯನ್ನು ಮಾಡ್ತೀವಿ. ಆದರೆ ತುಂಬ ಕಷ್ಟ ಆಗುತ್ತೆ ತುಂಬ ಜನ ಕಾಮೆಂಟ್ ಮಾಡೋದ್ರಿಂದ. ಆದರೂ ನಾವು ವಿಡಿಯೋ ಮುಖಾಂತರನಾದರೂ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಧನ್ಯವಾದ. ನಮ್ಮ ದೇಶದಲ್ಲಿ ಪ್ರತಿ ವರ್ಷ 1/3 ಭಾಗ ಆಹಾರ ವೇಸ್ಟ್ ಆಗ್ತಾ ಇದೆ. ಈ ಆಹಾರದ ಸಮರ್ಪಕ ಬಳಕೆಯಿಂದ ಜಗತ್ತಿನ ಬಹಳಷ್ಟು ಜನರ ಒಂದು ಹಸಿವನ್ನು ನಿವಾರಿಸ್ಬೋದು. ನಮ್ಮ ದೇಶದಲ್ಲಿ ಎಷ್ಟೋ ಜನರಿಗೆ ಒಂದು ಹೊತ್ತಿನ ಊಟಕ್ಕೂ ಗತಿ ಇಲ್ಲ, ಆ ರೀತಿಯಾದಂಥ ಒಂದು ಪರಿಸ್ಥಿತಿ ಇದೆ. ಪ್ರತಿದಿನ ಹಸಿವಿನಿಂದ ಜಗತ್ತಿನಲ್ಲಿ 21,000 ಜನ ಸಾವನ್ನಪ್ತಾರೆ. ನಮ್ಮ ಭಾರತ ಒಂದರಲ್ಲೇ 1.4 ಬಿಲಿಯನ್ ಟನ್ನಷ್ಟು ಆಹಾರ ವೇಸ್ಟ್ ಆಗ್ತಾ ಇದೆ. ಇದರಿಂದ ನಾವು ಎಷ್ಟೋ ಬಡವರ ಒಂದು ಹೊಟ್ಟೆಯನ್ನು ತುಂಬಿಸ್ಬೋದು. ಆದ್ದರಿಂದ ನಮಗೆ ತಿನ್ನುವ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಆಹಾರವನ್ನು ಬಳಸ್ಕೊಳ್ಳೋಣ, ಆಹಾರ ವ್ಯರ್ಥವನ್ನು ತಡೆಯೋಣ. ಸ್ಟಾಪ್ ವೇಸ್ಟಿಂಗ್ ಫುಡ್.